Hello friends, once again welcome back to my channel. Today we are going to solve the question answers from the 9th standard English. It's a revised syllabus and from the part 1, the unit 2 prose, that is 3 questions. Friends, ಈ ದಿನ ನಾವು 9ನೇ ತರಗತಿಯ ಇಂಗ್ಲಿಷ್ 3 questions ಅನ್ನೋ ಒಂದು ಪಾಠದ 2ನೇ ಅಧ್ಯಾಯದ ಗ್ರಾಮರ್ ಪಾರ್ಟನ್ನು ನೋಡೋಣ. ಆಲ್ರೆಡಿ ನಾನು ಪ್ರಶ್ನೋತ್ತರಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಸೊ ಅದನ್ನು ನೀವು ಹೋಗಿ ನೋಡಬಹುದು. ಸೊ ಬನ್ನಿ ವೊಕ್ಯಾಬ್ಲರಿ ಪಾರ್ಟನ್ನು ನೋಡೋಣ. ದ ಫಸ್ಟ್ ಪಾಯಿಂಟ್ ಈಸ್ ಸ್ಟಡಿ ದ ವರ್ಡ್ಸ್. ಈಚ್ ಆಫ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಹ್ಯಾಸ್ 2 blanks. Fill in the blank with the appropriate form of the words given in the bracket. One is done for you. ಇಲ್ಲಿ ಒಂದನ್ನು ಮಾಡಿದ್ದಾರೆ. ಸೊ ಇಲ್ಲಿ ದ ಫಸ್ಟ್ ಕ್ವೆಶನ್ ಈಸ್ the judge said that only fresh evidence would make him change his judgment. I did not notice any serious difference of opinion among the debaters, although they differ from one another over small points. It's a fairly simple question to answer, but will he accept my answer as final? Okay, then the fourth one is hermits are wise men. How they acquire their wisdom, no one can tell. It is not necessary that necessity should always be the mother of invention. The committee has decided to make Jagdish captain of the team. The decision is likely to please everyone. Asking for forgive is as noble as willingness to forgive. Okay. The next V2 part is fill in the blanks using the phrases given in the brackets. Look up a dictionary. If necessary, use them in their correct forms. ಡಿಕ್ಷನರಿಯನ್ನು ನೋಡಿ, ಶಬ್ದಕೋಶವನ್ನು ನೋಡಿ, ಒಂದು ವೇಳೆ ನೆಸೆಸರಿ ಇದ್ದರೆ ಅದನ್ನು ನಾವು ಇದು ಮಾಡ್ಬೋದು. ಇಲ್ಲಿ ಕೆಲವೊಂದು ಫ್ರೇಸಸನ್ನು ಕೊಟ್ಟಿದ್ದಾರೆ. ಆ ಫ್ರೇಸಸನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನಾವು ಅದನ್ನು ಇಲ್ಲಿ ಕರೆಕ್ಟ್ ಪ್ಲೇಸಲ್ಲಿ ನಾವು ತುಂಬಬೇಕಾಗತ್ತೆ. ಸೊ ಬನ್ನಿ, ದ ಫಸ್ಟ್ ಈಸ್ ದ ಓಲ್ಡ್ ಫಾದರ್ ಬಿ weary of his mischievous son. Okay, the old father be weary of his mischievous son. Weary of ಅಂತಂದರೆ ಅವನು ಯಾವಾಗಲೂ ಎಚ್ಚರದಿಂದ ಇರ್ತಾ ಇದ್ದ ಅವನ ಒಂದು ಮಿಸ್ಚೀವಿಯಸ್ ಮಗನ ಬಗ್ಗೆ. ಓಕೆ, ಬಹಳ ತುಂಟ ಮಗ ಅವನು, ಬಹಳ ತುಂಟ ಮಗನ ಬಗ್ಗೆ ಬಹಳ ಎಚ್ಚರದಿಂದ ಇರ್ತಿದ್ದ. ದ ಸನ್ ವಾಸ್ ನೋನ್ ಫಾರ್ ಹಿಸ್ ಬ್ಯಾಡ್ ಡೀಡ್ಸ್ ಎವ್ರಿವೇರ್. ಅವನ ಒಂದು ಕೆಟ್ಟತನಕ್ಕೆ, ಕೆಟ್ಟ ಚಾಳಿಗೋಸ್ಕರ ಅವನು ಪ್ರಸಿದ್ಧಿಯಾಗಿದ್ದ, ನೋನ್ ಫಾರ್ ಪ್ರಸಿದ್ಧಿಯಾಗಿದ್ದ. He was so tired of his son's misdeeds that often there used to be bitter quarrels between them. ಆ ಒಂದು ಓಲ್ಡ್ ಫಾದರಿಗೆ, ಅವನ ತಂದೆಗೆ ಟೈರ್ಡ್ ಆಫ್ ಅಂತ ಅಂದರೆ ಅವನು ದಣದು ಬಿಟ್ಟಿದ್ದ, ಅವನಿಗೆ ಸಾಕಾಗ್ಬಿಟ್ಟಿತ್ತು ಅವನ ಒಂದು ಮಗನ ಮಿಸ್ಡೀಡ್ಸ್. ಆ ಮಿಸ್ಡೀಡ್ಸ್ ಅಂತಂದರೆ ಅವನ ಒಂದು ತಲೆಹರಟೆಗಳಿಂದ ಅವನು ಬಹಳ ಸಾಕಾಗ್ಬಿಟ್ಟಿದ್ದ. ಹಾಗಾಗ್ಬಿಟ್ಟು ಅವರಿಬ್ಬರ ಮಧ್ಯೆ ಕ್ವಾರಲ್ಸ್, ಜಗಳಗಳು ಆಗ್ತಾ ಇತ್ತು. ದ ಓಲ್ಡ್ ಮ್ಯಾನ್ ಡಿಸೈಡೆಡ್ ನಾಟ್ ಟು ಕೇರ್ ಫಾರ್ ಹಿಮ್ ಎನಿಮೋರ್. ಕೇರ್ ಫಾರ್ ಅಂತಂದರೆ ಯಾವುದೇ ರೀತಿಯಾದ ಕಾಳಜಿ ಮಾಡೋದಾಗಲಿ, ಪ್ರೀತಿ ತೋರಿಸೋದಾಗಲಿ ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡ. ಒನ್ ಡೇ ದ ಸನ್ ವಾಸ್ ನಾಕ್ಡ್ ಡೌನ್ ಬೈ ಎ ಸ್ಪೀಡಿಂಗ್ ವೆಹಿಕಲ್. ಅವನದೊಂದು ಆಕ್ಸಿಡೆಂಟ್ ಆಗಿಬಿಡ್ತು. ಹಿಸ್ ಕಂಡೀಷನ್ ವಾಸ್ ಸೋ ಸೀರಿಯಸ್ ದಟ್ ದ ಫಾದರ್ ಡಿಸೈಡೆಡ್ ಟು ಮೇಕ್ ಪೀಸ್ ವಿತ್ ದ ಸನ್. ಅವನ ಒಂದು ಕಂಡೀಷನ್, ಮಗನ ಕಂಡೀಷನ್ ಬಹಳ ಸೀರಿಯಸ್ ಆಗಿಬಿಡ್ತು. ಅದಾದಮೇಲೆ ತಂದೆ ಒಂದು ಡಿಸೈಡ್ ಮಾಡ್ದ ಮೇಕ್ ಪೀಸ್. ಮೇಕ್ ಪೀಸ್ ಅಂತ ಅಂದರೆ ಅವರಿಬ್ಬರ ಮಧ್ಯೆ ಒಂದು ಶಾಂತಿ ಸ್ಥಾಪನೆ ಆಗೋಕ್ಕೋಸ್ಕರ ಪದೇ ಪದೇ ಜಗಳ ಮಾಡ್ತಾ ಇದ್ರಲ್ಲ. ಸೊ ಮೇಕ್ ಪೀಸ್, ಅವರಿಬ್ಬರ ಮಧ್ಯೆ ಒಂದು ಸಮಾಧಾನಕರವಾದ ಸಿಚುವೇಶನ್ ಆಗಲಿ ಅಥವಾ ಒಂದು ಶಾಂತಿ ಇಬ್ಬರ ಮಧ್ಯೆ ಸಾಲ್ವ್ ಆಗಲಿ ಅನ್ನೋ ಥರ ತಂದೆ ಡಿಸೈಡ್ ಮಾಡ್ಕೊಂಡ. ಸೊ ಹಿ ಪೋರ್ಡ್ ಇನ್, ಇಲ್ಲಿದೆ ನೋಡಿ ಆನ್ಸರ್, poured in all he had on the treatment of his son. poured in ಅಂದರೆ ಸುರಿಸ್ಬಿಟ್ಟ. ಏನು ಅವನು ಇಲ್ಲಿವರೆಗೆ ಏನು ತನ್ನ ದುಡ್ಡನ್ನು ಜೋಡಿಸ್ಕೊಂಡಿದ್ನೋ ಎಲ್ಲ ಅವನ ಟ್ರೀಟ್ಮೆಂಟಿಗೋಸ್ಕರ ಅವನು ಆ ಹಣವನ್ನು ನೀರು ಸುರಿಸ್ದಂಗೆ ಸುರಿಸ್ಬಿಟ್ಟ. ಹಿ ಲುಕ್ಡ್ ಆಫ್ಟರ್ ಹಿಮ್ ಅಂದರೆ ಲುಕ್ಡ್ ಆಫ್ಟರ್ ಅಂತಂದರೆ ಪೋಷಿಸು, ಆರೈಕೆ ಮಾಡು ಅಂತ ಹೇಳಿಬಿಟ್ಟು. ಸೊ ಯಾವ ರೀತಿಯಾಗಿ ಆರೈಕೆ ಮಾಡ್ದ ಅಂತಂದರೆ ಇನ್ ಸಚ್ ಎ ವೇ ದಟ್ ದ ಸನ್ ಕಮ್ ರೌಂಡ್ ವೆರಿ ಸೂನ್. ಅವನು ಮನೆಗೆ ಬೇಗ ವಾಪಸ್ ಬಂದ, ಬಹಳ ಬೇಗ ವಾಪಸ್ ಬಂದ. ಕಮ್ ರೌಂಡ್ ಅಂತ ಅಂದರೆ ಮನೆಗೆ ಬರೋದು. ಸೊ ಬಹಳ ಬೇಗ ವಾಪಸ್ ಬಂದ. ಈ ಫ್ರೇಸಸ್ಸಿಗೆ ತಮ್ಮದೇ ಆದ ಮೀನಿಂಗ್ಸ್ ಇದೆ. ಸೊ ಆ ಮೀನಿಂಗ್ಸ್ ಅರ್ಥ ಮಾಡಿಕೊಂಡು ನಾವು ಆ ಒಂದು ಪ್ಲೇಸಸ್ಸಿಗೆ ಸೆಟ್ ಮಾಡಬೇಕು. ಸೊ ಅದಾದಮೇಲೆ ನೆಕ್ಸ್ಟು ಲ್ಯಾಂಗ್ವೇಜ್ ಇಂದ ಯೂಸ್ ಇದೆ. ಸೊ ಇಲ್ಲಿ ಗ್ರಾಮರ್ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾನೆ. ಸ್ಟೇಟ್ಮೆಂಟ್ಸ್ ಫ್ರಮ್ ದ ಆ್ಯಕ್ಟಿವ್ ವಾಯ್ಸ್ ಟು ದ ಪ್ಯಾಸಿವ್ ವಾಯ್ಸ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಅಂದರೆ ವಾಟ್ ಆರ್ ದ ಕಂಡೀಷನ್ಸ್
ದಟ್ ವಿ ಹ್ಯಾವ್ ಟು ಫಾಲೋ ಇನ್ ದ ಆ್ಯಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್ ಆರ್ ಪ್ಯಾಸಿವ್ ವಾಯ್ಸ್ ಟು ಆ್ಯಕ್ಟಿವ್ ವಾಯ್ಸ್ ಅನ್ನೋದನ್ನೆಲ್ಲ ನಾವು ನೋಡ್ಕೊಳ್ಳಿ. ಸೊ ಅದಾದಮೇಲೆ ಟಾಸ್ಕ್ 2 ಬಂದಾಗ ಕಂಪ್ಲೀಟ್ ದ ಪ್ಯಾರಾಗ್ರಾಫ್ ಯೂಸಿಂಗ್ ದ ಪ್ಯಾಸಿವ್ ಫಾರ್ಮ್ಸ್ ಆಫ್ ದ ವರ್ಡ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಕೊಟ್ಟಿದ್ದಾನೆ. ದ ವರ್ಲ್ಡ್ ಎನ್ವೈರ್ನಮೆಂಟ್ ಡೇ ಈಸ್ ಅಬ್ಸರ್ವ್ ಇದೆ ಅಬ್ಸರ್ವ್ಡ್, ಪ್ಲಾಂಟ್ ಇದೆ ಪ್ಲಾಂಟೆಡ್, ಗಿವ್ ಇದೆ ಗಿವನ್, ಟೆಲ್ ಇದೆ ಟೋಲ್ಡ್. ಸೊ ಇದು ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬಿಗೆ. ನೆಕ್ಸ್ಟು ಟಾಸ್ಕ್ 3 ಇದೆ, ರೀಡ್ ದ ಫಾಲೋವಿಂಗ್ ಸೆಂಟೆನ್ಸಸ್ ದಟ್ ಅಪಿಯರ್ ಇನ್ ದ ಲೆಸನ್. ಓಕೆ, ಅದಾದಮೇಲೆ ನೆಕ್ಸ್ಟು ಇದಿಷ್ಟು ಸಹ ಸ್ಪೀಕ್ ವೆಲ್ ಅಲ್ಲಿ ಬರುತ್ತೆ. ಸೊ ಸ್ಪೀಕಿಂಗ್ ಎಲ್ಲಿರುತ್ತೆ. ನೆಕ್ಸ್ಟು ಪ್ರಾಕ್ಟೀಸ್ ರೈಟಿಂಗ್ ಬಂದಾಗ ಇಲ್ಲೊಂದು ಸೆಲ್ಫ್ ಅಸೆಸ್ಮೆಂಟ್ ಇದೆ. ಸೊ ಇದು ನೀವೇ ಸ್ಟೂಡೆಂಟ್ಸ್ ಮಾಡ್ಕೊಳ್ಬೇಕಾಗಿರುತ್ತೆ. ಇದು ಐ ಡಿಸ್ಕಸ್ ದ ಸ್ಟೋರಿ ಇನ್ ಮೈ ಗ್ರೂಪ್. ಎಸ್ ಆದರೆ ಎಸ್, ಇಲ್ಲ ಅಂತಂದ್ರೆ ಇಲ್ಲ. ಟು ಸಮ್ ಎಕ್ಸ್ಟೆಂಟ್ ಸ್ವಲ್ಪ ಮಟ್ಟಿಗೆ ಅಂತ ಅಂದರೆ ನೀವು ಅದನ್ನು ಟಿಕ್ ಮಾಡಬೇಕಾಗತ್ತೆ. ಐ ವಾಸ್ ಏಬಲ್ ಟು ರೈಟ್ ಆ್ಯನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಸೊ ಈ ಸ್ಟೋರಿ ಥರ ಇನ್ನೊಂದು ನಾನು ಸ್ಟೋರಿ ರಚಿಸೋಕ್ಕೆ ಸ್ವಲ್ಪ ಸಮರ್ಥನಾಗಿದ್ದೇನೆ ಅಂತ ಅಂದರೆ ಇಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಅಂತ ಹಾಕಿದ್ದೀನಿ. ಸೊ ನೀವು ಇದನ್ನೇ ಕಾಪಿ ಮಾಡಬೇಕು ಅಂತೆಲ್ಲ, ಇಟ್ಸ್ ಅಪ್ ಟು ಯು, ಇದು ನಿಮಗೆ ಬಿಟ್ಟಿದ್ದು. ಓಕೆ, ಐ ಗೇವ್ ಎ ಟೈಟಲ್ ಟು ಮೈ ಸ್ಟೋರಿ. ನನ್ನ ಒಂದು ಸ್ಟೋರಿ ಬರೆದ್ಬಿಟ್ಟು ಅದಕ್ಕೆ ನಾನು ಟೈಟಲ್ಲೂ ಸಹ ಕೊಡ್ತೀನಿ ಅನ್ನೋದಕ್ಕೆ ಎಸ್. ಐ ಕ್ಯಾನ್ ನರೇಟ್ ದ ಸ್ಟೋರಿ ಯೂಸಿಂಗ್ ವಾಯ್ಸ್ ಮಾಡ್ಯುಲೇಷನ್, ಬಾಡಿ ಲ್ಯಾಂಗ್ವೇಜ್, ಫೇಶಿಯಲ್ ಎಕ್ಸ್ಪ್ರೆಷನ್. ಅಷ್ಟೇ ಅಲ್ಲದೆ ಒಂದು ಸ್ಟೋರಿನ ಬರೆದು ಅದನ್ನು ಸರಿಯಾದ ಧ್ವನಿ ಏರಿಳಿತದೊಂದಿಗೆ, ವಾಯ್ಸ್ ಮಾಡ್ಯುಲೇಷನ್ನು, ಬಾಡಿ ಲ್ಯಾಂಗ್ವೇಜೊಂದಿಗೆ ಮತ್ತು ಫೇಶಿಯಲ್ ಎಕ್ಸ್ಪ್ರೆಷನ್, ಮುಖಚರ್ಯಾದ ಒಂದು ಎಕ್ಸ್ಪ್ರೆಷನ್ನ ಯೂಸ್ ಮಾಡಿಕೊಂಡು ನಾನು ಆ ಸ್ಟೋರಿ ಥರ ಹೇಳೋಕ್ಕೆ ನಾನು ಏಬಲ್ ಇದ್ದೀನಿ ಅಂತ ಅಂದರೆ ಸೊ ಎಸ್ ಅಂತ, ಇಲ್ಲ ಅಂತಂದರೆ ಇಲ್ಲ. ಸ್ವಲ್ಪ ಆದರೂ ನಾನು ಅದನ್ನೇ ಹೇಳಬಲ್ಲೆ ಅಂತ ಅಂದರೆ ಟು ಸಮ್ ಎಕ್ಸ್ಟೆಂಟಿಗೆ ರೇಟ್ ಹಾಕಿ. ಸೊ ಓಕೆ, ಇದು ನಿಮಗೆ ಬಿಟ್ಟಿದ್ದು. ಇದಿಷ್ಟು ದ 3 ಕ್ವಶನ್ಸ್ ಪಾಠದ ವೊಕ್ಯಾಬ್ಯುಲರಿ ಪಾರ್ಟ್. ಇಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್.